ಯಾರು ಗೆಲ್ತಾರಮ್ಮ ಈ ಸಲ? ಸುರೇಶ್ ಗೌಡ್ರು. ಸುರೇಶ್ ಗೌಡ್ರು ಏನೆಲ್ಲ ಮಾಡಿದ್ರು? ಸುರೇಶ್ ಗೌಡ್ರು ಏನು ಮಾಡದೆ ಹೋದ್ರು ಸುರೇಶ್ ಗೌಡ್ರೆ ಗೆಲ್ಲೋದು. ಅದೇನು ಅಷ್ಟು ಪ್ರೀತಿ? ಅದು ಪ್ರೀತಿ. ವಾಹ್, ಸೂಪರ್ ಆಗಿದೆ. ಸುರೇಶ್ ಗೌಡ್ರೆ ಗ್ಯಾರಂಟಿ. ಸುರೇಶ್ ಗೌಡ್ರು ಗ್ಯಾರಂಟಿ. ಯಾರು ಸರ್ ಗ್ಯಾರಂಟಿ? ಈ ಸರಿ ಚಲುವರಾಯ ಸ್ವಾಮಿ, ಸಿದ್ದರಾಮಯ್ಯ ಸರ್ಕಾರ ಬರಬೇಕು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು. ಯಾವ ಕಾರಣಕ್ಕಾಗಿ ಹೇಳ್ತಾರೆ? ಕಾರಣಕ್ಕೆ ನೋಡಿ, ಅವರು ಬೇಕಾದಷ್ಟು ಮಾಡಿದ್ದಾರೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಸುಭಾಗ್ಯ, ಸೈಕಲ್ ಭಾಗ್ಯ, ಎನ್ನಿವಂತೆಲ್ಲ ಬೇಕಾದಷ್ಟು ಮಾಡಿದ್ದಾರೆ. ಇನ್ನೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಗ್ಬೇಕು, ಮತ್ತೆ ಆಗ್ಬೇಕು. ಹೌದು ಸರ್, ಆಸ್ಥಾನ ನಮ್ಮ ಶಿಕಾರಿಪುರಕ್ಕೆ ಸಿದ್ದರಾಮಯ್ಯ ಮತ್ತು ಸಾಮೇಗೌಡರು ಮುಖ್ಯಮಂತ್ರಿ ಅವರು ಬರಬೇಕು. ಅನುದಾನ ನೀಡ್ತಾವ್ರೆ. ಅನ್ನಭಾಗ್ಯನು ಬಡವರ ಜನಗಳಿಗೆ ಸೀರೆ, ಬಟ್ಟೆ, ಮನೆ ಅವಕಾಶನೂ ಕೊಡ್ತಿರೋದು ಪುಣ್ಯವಂತರು. ಯಾರು ಬರಬೇಕು? ಸುರೇಶ್ ಗೌಡ್ರ, ಚಲುವರಾಯ ಸ್ವಾಮಿನ? ಚಲುವರಾಯ ಸ್ವಾಮಿ. ಚಲುವರಾಯ ಸ್ವಾಮಿ. ಯಾರು ಸಾಹೇಬ್ರೆ? ನಮ್ಮದು ಹಿಂದಿಲಿಂದ ಕಾಂಗ್ರೆಸ್ ಪಕ್ಷನೇ. ನಮಗೆಲ್ಲ ಬೇಕಾದಷ್ಟು ಅನುಕೂಲ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ, ನೆಲೆ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಅದಕ್ಕೆ ನಾವು ಮಾಡೋದು ಫಸ್ಟ್ ಕಾಂಗ್ರೆಸ್, ನಾವೀಗ JDS. ಸುರೇಶ್ ಗೌಡ್ರಿಗೆ ಮೋಸ ಮಾಡ್ತಾ ಕಾಂಗ್ರೆಸ್? ಸುರೇಶ್ ಗೌಡ್ರು ಮೋಸ ಮಾಡ್ತಾವ, ನಾವೇನು ಸರ್ಕಾರಕ್ಕೆ ಹೋಗಿ ನೋಡಿಲ್ಲ. ಇಲ್ಲಿರೋದು ಈಗ ಬರ್ತಾವ್ರಲ್ಲ, ಸುರೇಶ್ ಗೌಡ್ರು ಗ್ಯಾರಂಟಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗ್ಯಾರಂಟಿ. ಸರಿ ಹೇಳಿದ್ದೆ, ಮುಖ್ಯಮಂತ್ರಿ ಆಗಿದ್ರು. ಈ ಸರಿ ಚಲುವರಾಯ ಸ್ವಾಮಿ ಸೋಲಿ ಗೆಲ್ಲಿ ಸಿದ್ದರಾಮಯ್ಯನವ್ರು ಆಯ್ತಾರೆ, ಅದ್ರ ಕತೆ ಬೇರೆ. ಗ್ಯಾರಂಟಿ ಸುರೇಶ್ ಗೌಡ್ರು ಮುಖ್ಯಮಂತ್ರಿ. ಸರಿಲೂ ಹೇಳಿದೆ ಸುರೇಶ್ ಗೌಡ್ರು ಸೋಲ್ತಾರು ಅಂತ ಹೇಳಿದೆ. ಅದೇ ಹೆಬ್ಬಾಕ್ಳೊಳಗೆ ಸೋತ್ರು, ಆಂಜನೇಯ ಗುಡಿತ. ಹೇಳಿದ್ದೆ. ಈ ಸರಿ ಗೆಲ್ತಾರೆ. ಈ ಸರಿ ಗೆದ್ದೇ ಗೆಲ್ತಾರೆ. ನೀವು ಬೇಕಾದ್ರೆ ಚಾಲೆಂಜ್ ಮಾಡ್ಲಿ, ಇವತ್ತು 50,000 ಕಟ್ಬಿಡ್ಲಿಲ್ಲ. ಚಿಕ್ಕೋನ್ನಮ್ಮ ಅವರು ಕಳೆದ ಬಾರಿ ಹೇಳಿದ್ರಂತೆ ಸುರೇಶ್ ಗೌಡ್ರು ಸೋಲ್ತಾರೆ ಅಂತ ಹೇಳಿ ಸೋತ್ರಂತೆ. ಯಾಕೆ ಅಂದ್ರೆ ಜನದು ಒಲ್ಕೆ ಹೆಂಗಿರ್ತದೆ. ಈ ಬಾರಿ ಸುರೇಶ್ ಗೌಡ್ರು ಗೆಲ್ತಾರೆ ಅಂತ ಹೇಳ್ತಾ ಇದಾರಂತೆ. ಖಂಡಿತವಾಗ್ಲೂ ಗೆಲ್ತಾರೆ ಅಂತ. 50,000 ಬಜೆಟ್ ಕಟ್ಬೇಕಂತ. ಕಟ್ಬಿಡ್ಲಿ ಇವತ್ತೇ. ಯಜಮಾನ್ರೆ, ಏನಾಗ್ಬೋದು ಎಲೆಕ್ಷನ್? ಸುರೇಶ್ ಗೌಡ್ರು ಗೆಲ್ತಾರೆ. ಹೌದಾ? ಈಗ ಚಲುವರಾಯ ಸ್ವಾಮಿ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದು ಮೋಸ ಅಂತಾನ? ಬಟ್ ಒಳ್ಳೆ ಕೆಲಸ ಮಾಡಿದಾರಲ್ಲ. ಏನು ಕೆಲಸ ಮಾಡಿದ್ದಾರೆ? ಈ ರೋಡ್ ಎಲ್ಲ ಅದ್ಭುತ ಮಾಡಿದ್ದಾರೆ. ಮಾಡೋದು ಮಾಮೂಲಿ ಮಾಡೋದು ರೋಡ್ ಎಲ್ಲರೂ ಮಾಡ್ತಾರೆ. ಯಾರು ಬಂದ್ರು ತಲೆ ಕಬ್ಬಿಸಿ ಮಾಡ್ತಾರೆ, ಯಾರು ಬಂದ್ರು ಆಸ್ಪತ್ರೆ ಮಾಡ್ತಾರೆ. ಅದೆಲ್ಲ ಮಾಡ್ಬೇಕಾದ್ರೆ ಕುಡಿಯೋ ನೀರು, ಕೆರೆ ಕಟ್ಟೆ ತುಂಬಿಲ್ಲ. ಇಲ್ಲಿ ಬರ ಬಂದು ಸಾಯ್ತಾ ಇದೀವಲ್ಲ, ಅಂಥವೇನು ಮಾಡಿಲ್ಲ. ಅಂದ್ರೆ ರೋಡ್ ಮಾಡೋದು, ಕೆಲಸ ಮಾಡೋದು ಅವ್ರ ಕರ್ತವ್ಯ ಅಂತ ನೀವು ಹೇಳೋದು? ಕರ್ತವ್ಯ ಅಂಥವೆಲ್ಲ ಮಾಡ್ಬೇಕಾದ್ರೆ ಮೇನು ಊರು ಉಳ್ಕೊಳ್ಳೋಂಥವು, ಕೆರೆ ಕಟ್ಟೆ ನೀರು, ಅವು ಮೇನು. ಎಲ್ಲ ಮಾಮೂಲಿ ಯಾರು ಬಂದ್ರು ಮಾಡ್ತಾರೆ. ಥ್ಯಾಂಕ್ ಯು. ಫೇಮಸ್ ಅಂತೆ ಶಕುನಿ ಪಾತ್ರ ಮಾಡೋದ್ರಲ್ಲಿ. ನಮಸ್ಕಾರ ಸರ್. ನೀವೊಂದು ಶಕುನಿ ಪಾತ್ರದ ಡೈಲಾಗ್ ಹೇಳಿ. ಏಕೆ ಕಣಕದ ಕೇಕೆ, ದಿಗ್ದಿಗಂತಗಳೇ ಅಬ್ಬರಿಸುವ ಬೆಬ್ಬರಿಸುವಂಥ ಅಲ್ಲಗಳ ಆರ್ತನಾದದ ಹಲ್ಲೆ. ಸಾಕು ಮಾಡಿ ನಿಮ್ಮಗಳ ಹಲ್ಲಗಳ ಆರ್ತನಾದ ಹಲ್ಲೆ. ನಾನು ಅದನ್ನು ಬಲ್ಲೆ. ಏನೆಂದುಕೊಂಡಿರಿ? ನನ್ನನ್ನೇನು ದುರ್ಯೋಧನ ಮನೆ ತುತ್ತು ಕೂಳಿಗಾಗಿ ಕಾಯುವನಾಯಿ ಎಂದು ಭಾವಿಸಿದ್ದೀರಾ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ದುರ್ಯೋಧನ 99 ಮಂದಿ ಸಹೋದರ ಚುನ್ನ ರುಂಡಗಳನ್ನು ಬೇರ್ಪಡಿಸಿ ಅಂತರಾತ್ಮದಲ್ಲಿ ಪೇತಾತ್ಮವಾಗಿ ಹಾರಾಡ್ತಿರುವ ನನ್ನ ಸಹೋದರಗಳಿಗೆ ರಕ್ತಪಾನ ಮಾಡಿಸುವೆನು. ಇದು ಯಾರು ಗೆಲ್ತಿರೋದು? ಸುರೇಶ್ ಗೌಡ್ರಿಗೆ, ಚಲುವರಾಯ ಸ್ವಾಮಿಗೆ? ಸುರೇಶ್ ಗೌಡಂಗೆ. ಯಾರು ಗೆಲ್ಬೇಕು? ಚಲುವರಾಯ ಸ್ವಾಮಿ. ಈಗ ಎಲ್ಲ ಹೇಳಿದ್ದು ಸುರೇಶ್ ಗೌಡ್ರಿಗೆ? ಅದು ಹೇಳ್ಬಾರ್ದು. ಆದರೆ ಚಲುವರಾಯ ಸ್ವಾಮಿ ನೋಡ್ರಿ, ಈ ತಾಲೂಕಿನ ನಾಗಮಂಗಲನ ಈ ಮಟ್ಟಿಗೆ ಉನ್ನತ ಸ್ಥಾನಕ್ಕೆ ತಂದಿರೋ ವ್ಯಕ್ತಿಲಿ ಕರ್ನಾಟಕದಲ್ಲಿ ಇಷ್ಟೇ MLA ಇರ್ಬೋದು. ಇವತ್ತು ಕಾಂಗ್ರೆಸ್ ಸರ್ಕಾರ ಅದಿಲ್ಲ ಅಂತ ಹೇಳಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದರೂ ಚಲುವರಾಯ ಸ್ವಾಮಿ ಜನತಾದಳದಲ್ಲಿದ್ದು ಏನೋ ಅವರ ಇದಕ್ಕೋಸ್ಕರ ಅಲ್ಲಿ ಆಗ್ದಲೇ ಈಚೆಗೆ ಬಂದಿರ್ಬೋದು. ಆದರೆ ಈ ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿನ ತಂದು ಈ ನಾಗಮಂಗಲಕ್ಕೋಸ್ಕರ ಇಷ್ಟೊಂದು ಅಭಿವೃದ್ಧಿ ಮಾಡೋರಂದ್ರೆ ಇಲ್ಲಿವರೆಗೂ ಯಾವ MLAನೂ ಮಾಡಿ, ಯಾವ ಪಕ್ಷಕ್ಕೆ ಹೋದ್ರೂ ಕೂಡ ಅವ್ರನ್ನ ಗೆಲ್ಲಿಸ್ತೀವಿ. ಖಂಡಿತ. ನಾವು ಇಲ್ಲಿ ವ್ಯಕ್ತಿ ರಾಜಕೀಯ. ಆಮೇಲೆ ಅವ್ರು ಮಾಡಿರ್ತಕ್ಕಂಥ ಇಂಥ ಕೆಲಸನ ಯಾವ ತಾಲೂಕು MLA ಮಾಡಿದ್ದಾರೆ ಅಂತ ನೀವು ಪ್ರೂಫ್ ತಂದರೆ ನಿಮಗೆ ನಾವು ಶರಣಾಗ್ತೀವಿ. ಅದರಿಂದ ಚಲುವರಾಯ ಸ್ವಾಮಿ ಗೆದ್ದೇ ಗೆಲ್ತಾರೆ. ಅವ್ರಿಗೆ ಈ ತಾಲೂಕಿನ ಜನ ಆಶೀರ್ವಾದ ಇದೆ. ಯಾರು ಗೆಲ್ತಾರಮ್ಮ ಈ ಬಾರಿ ಎಲೆಕ್ಷನಲ್ಲಿ?
ಯಾರು ಹಾಂ ಅನ್ನಭಾಗ್ಯ ಸಿಗುತ್ತಾ ಹೇಳಿ. ಅಯ್ಯೋ ಹಿಂಗೆ ನಾಚ್ಕೊಂಡ್ರಂಗೆ ರಮ್ಯ ನಾಚ್ಕೊಂಡಂಗೆ ನಾಚ್ಕೊಂಡ್ರೆ ಸರ್ ಯಾರು ಗೆಲ್ಬೋದು ಸರ್? ಆಗಲ್ಲ, ಇಬ್ರು ಇದ್ದಾರೆ. ಓಕೆ, ಆದರೆ ಇವ್ರದ್ದು ಕಾಂಗ್ರೆಸ್ ಹೊರತು ಸ್ವಲ್ಪ ಜಾಸ್ತಿ ಚಲುವರಾಯಸ್ವಾಮಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೌದು, ಅವ್ರ ಕೆಲಸ ಎಲ್ಲ ಅವ್ರು ಕಟ್ಸೋದೇ ಅದು. ಸಿದ್ದರಾಮಯ್ಯ ಆಗಬೇಕಾ, ಕುಮಾರಸ್ವಾಮಿ ಆಗಬೇಕಾ, ಯಡಿಯೂರಪ್ಪ ಆಗಬೇಕಾ? ಕುಮಾರಸ್ವಾಮಿ ಮತ್ತೆ ಸಿದ್ದರಾಮಯ್ಯ ಇಬ್ಬರಲ್ಲಿ ಸಿದ್ದರಾಮಯ್ಯ 100% ಕೊಡ್ತೀನಿ. ಕುಮಾರಸ್ವಾಮಿ ಪಕ್ಕ ಮಂದೇ ಬರ್ತಾರೆ. ವೆರಿ ಗುಡ್. ಸರ್ ಏನಾಗ್ಬೋದು ಸರ್ ಎಲೆಕ್ಷನ್ ಇಲ್ಲಿ ನಾಗಮಂಗಲದಲ್ಲಿ ಯಾರು ಗೆಲ್ಬೋದು ಸರ್? ಸುರೇಶ್ ಕಡ ಸ್ವಾಮಿ. ಸುರೇಶ್ ಕಡ. JDS ಹೌದು. JDS ಸುರೇಶ್ ಗೌಡ್ರು. ಮುಖ್ಯಮಂತ್ರಿ ಯಾರಾಗಬೇಕು ಸರ್? ಕುಮಾರಸ್ವಾಮಿ. ಓಕೆ, ಯಾರು ಗೆಲ್ತಾರೆ ಇಲ್ಲಿ? JDS ಸುರೇಶ್ ಗೌಡ್ರು. ಸುರೇಶ್ ಗೌಡ್ರು. ಹಾಂ JDS ಕೆಳ ಗೆಲ್ಬೇಕಾ? ಯಾರು ಗೆಲ್ಬೇಕು? JDS ಗೆಲ್ಬೇಕಣ್ಣ. JDS ಗೆಲ್ಬೇಕು. ಓಕೆ, JDS ಗೆಲ್ಲತ್ತಾ? ಆದರೆ ಮೊದಲು JDS ಅಲ್ಲಿ ಚಲುವರಾಯಸ್ವಾಮಿ ಅವರಿದ್ರು. ಇಲ್ಲ ಈಗ ಹೊಂಟಾಗಿದ್ರು ಅವ್ರು ಕಾಂಗ್ರೆಸ್ JDS ಗೆಲ್ಬೇಕಷ್ಟೇ. ಇಲ್ಲಿ MLA ಅವರು ಚಲುವರಾಯಸ್ವಾಮಿ ಅವರು ಭಾರಿ ಕೆಲಸ ಮಾಡವ್ರೆ. ಓಕೆ, ಉಪೇಂದ್ರ KGP ಪಕ್ಷ ಬರಬೇಕು ರಾಜಕೀಯಕ್ಕೆ. ನಾಮಂಗಲದಲ್ಲಿ KGP ಪಕ್ಷ ಅಧ್ಯಕ್ಷ ಯಾರು ಅಭ್ಯರ್ಥಿಗಳಿಲ್ಲ, ಅಭ್ಯರ್ಥಿಗಳು ದಯವಿಟ್ಟು ಬರಬೇಕು. ಇಲ್ಲಾಂದ್ರೆ ಇನ್ನು 5 ವರ್ಷಕ್ಕೆ ನಾನು ಬರ್ತೀನಿ ಅಭ್ಯರ್ಥಿಯಾಗಿ. ದಯವಿಟ್ಟು ಎಲ್ಲರೂ ಓಟ್ ಹಾಕಿ. ವೆರಿ ಗುಡ್. ಇಲ್ಲಾಂದ್ರೆ ಯಾರು ಅಭ್ಯರ್ಥಿ ತಮ್ಮನ್ನಿ ಅಭ್ಯರ್ಥಿ ಓಟ್ ಹಾಕಿ. ಇಲ್ಲಿ ಹೊಸ ಪಕ್ಷ ಬರಲೇಬೇಕು ಉಪೇಂದ್ರೊಂದು. ಯೂತ್ಸ್ಗಳು KPJP ಬರಬೇಕು, ದಯವಿಟ್ಟು ಎಲ್ಲರೂ ಸಪೋರ್ಟ್ ಉಪೇಂದ್ರ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಿಜ, ಯೂತ್ಸ್ಗಳ ಎಲ್ಲಾನು ಕೇಳಿ ಸರ್, KGPನೂ ಕೇಳಿ ಎಲ್ಲ ಪಕ್ಷ. ನೀನು ಯಾರನ್ನು ಬೇಕಿದ್ರು ಹೇಳಪ್ಪ, ನಾನು ನಿನಗೆ ಅವಕಾಶ ಕೊಟ್ಟೆ ಅಲ್ವಾ? ನೀನು ಹೇಳಿದೆ ಅಲ್ವಾ? ನೀನೇ ಮುಖ್ಯಮಂತ್ರಿ ಆಗ ನನಗೆ ಏನು ಬೇಸರ ಇಲ್ಲ. ಆಗಣ ಸರ್, ಪ್ರತಿಯೊಬ್ಬರು vote ಹಾಕಿ. ಯಾರು ಗೆಲ್ಬೋದು ಸರ್? ಕಾಂಗ್ರೆಸ್ ಚಲುವರಾಯಸ್ವಾಮಿ ಅವರು. ಓಕೆ, ಯಾರು ಗೆಲ್ತಾರೆ ಸರ್? ಕಾಂಗ್ರೆಸ್ ಚಲುವರಾಯಸ್ವಾಮಿನೇ ಗೆಲ್ಲ ಸರ್. ಓಕೆ ಚಲುವರಾಯಸ್ವಾಮಿನೇ ಗೆಲ್ಲೋದು. ಓಕೆ, ಚಲುವರಾಯಸ್ವಾಮಿನೇ ಗೆಲ್ಲೋದು. ಯಾರು ಗೆಲ್ತಾರೆ? ಚಲುವರಾಯಸ್ವಾಮಿನೇ. ಸರ್ ಏನಾಗ್ಬೋದು ಸರ್ ಎಲೆಕ್ಷನ್? ಚಲುವರಾಯಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಸರಿ, 12 ವರ್ಷದಿಂದ ಈ ತಾಲೂಕಿನ ಅಭಿವೃದ್ಧಿ ಅವ್ರು ಮಾಡಿದ್ದೆ ನಾವು ಮಗನೂ ಮಾಡಲಿಲ್ಲ. ಓಪನ್ ಆಗಿ ಹೇಳ್ತೀವಿ. ಓಕೆ ಸರ್, ಖಂಡಿತ ಸಕ್ಸಸ್ ಆಗುತ್ತೆ ಸರ್. ಅವರು ಒಳ್ಳೆ ಅಭಿವೃದ್ಧಿ ಎಲ್ಲ ಇದು ಮಾಡೋಕ್ಕೋಸ್ಕರ ಸಹಾಯ ಮಾಡೋರು ಎಲ್ಲರಿಗೂ. ಚಲುವರಾಯಸ್ವಾಮಿ. ನಿಮ್ಗೆ ಅನಿಸುತ್ತೆ ಸರ್ ಯಾರು ಗೆಲ್ಬೋದು ಸರ್? ಸುರೇಶ್ ಗೌಡ್ರು ಗೆಲ್ಬೋದು. ಓ, ಹಾಗಿದ್ರೆ ಮುಸ್ಲಿಂ ಸಮುದಾಯದಲ್ಲಿ ಕೂಡ ಫೈಟ್ ಇದೆ. ಮುಸ್ಲಿಂ ಸಮುದಾಯದಲ್ಲಿ ಜಮೀರ್ ಅಹಮದ್ ಬಂದ ತಕ್ಷಣ ಏನು ಟರ್ನ್ ಆಗೋ ಪಾಯಿಂಟ್ ಇಲ್ಲ.